ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಯೂಟ್ಯೂಬ್ ನೋಡ್ತಿದ್ದೀರಾ, ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ವಿಷಯ ಏನಪ್ಪ ಅಂತಂದರೆ, ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂತು. ಯಾರೆಲ್ಲ ಮಕ್ಕಳು ನಿಮ್ಮ ಮಕ್ಕಳುಗಳು ಸೆಕೆಂಡ್ ಪಿ ಯು ಸಿ ಓದ್ತಿದ್ರು, ಯಾರಿಗೆಲ್ಲ ಯಾವ ಥರ ರಿಸಲ್ಟ್ ಬಂದಿದೆ, ನಿಮ್ಮ ಅಕ್ಕಪಕ್ಕದ ಮಕ್ಕಳಿಗೆ, ನಿಮ್ಮ ರಿಲೇಷನ್ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಈ ವಿಡಿಯೋ ನೋಡ್ತಾರೆ ಕಮೆಂಟ್ಸ್ ಮಾಡಿ. ನನ್ನ ಫ್ರೆಂಡ್ ಮಗ ಡಿಸ್ಟಿಂಕ್ಷನ್ ಬಂದಿದ್ದಾನೆ, ಇನ್ನೊಬ್ಬರು ಮಗಳು ಫಸ್ಟ್ ಕ್ಲಾಸಲ್ಲೂ ಪಾಸಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಕಂಗ್ರ್ಯಾಟ್ಸ್ ಹೇಳ್ತೀನಿ, ಒಳ್ಳೆಯದಾಗಲಿ. ಇನ್ನು ಮುಂದೆ ಬಂದಿರೋ ಮಕ್ಕಳಿಗೂ ಹೇಳ್ತೀನಿ. ಹಾಸನಲ್ಲೇ ಟಾಪ್ ಆಗಿ ಒಂದು ಹುಡುಗಿ ಬಂದಿದ್ದಾಳೆ, 600ಕ್ಕೆ 597 ಮಾರ್ಕ್ಸ್ ತೆಗೆದಿದ್ದಾಳೆ, ಇನ್ನೊಂದು 3 ಕಡಿಮೆ. ನಮ್ಮ ಜಿಲ್ಲೆ, ನಮ್ಮ ಹಾಸನ ಅಂದ್ರೆ ನಮಗೆ ಖುಷಿ ಆಗದೆ ಇರುತ್ತಾ. ಅವಳಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ, ಒಳ್ಳೆಯದಾಗಲಿ ಅವಳ ಮುಂದಿನ ಭವಿಷ್ಯಕ್ಕೆ. ನೆಕ್ಸ್ಟ್ ಈಗ 10th ಮಕ್ಕಳದ್ದು ರಿಸಲ್ಟ್ ಬರೋದಿದೆ. ರಿಸಲ್ಟ್ ಬರೋ ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. 10th ಓದಿ ಈ ಎಕ್ಸಾಮ್ ಬರ್ದಿರೋ ಅಂಥ ಮಕ್ಕಳು ಪೇರೆಂಟ್ಸಿಗೆ ಏನಪ್ಪ ಅಂದರೆ ವಿಷಯ, ಫಸ್ಟು ನೀವು ಡಿಸಿಷನ್ ತಗೊಳ್ಳಿ. ಏಕೆಂದರೆ ಇವಾಗ 10th ರಿಸಲ್ಟ್ ಬಂದಮೇಲೆ ಮುಂದೆ ನಿಮ್ಮ ಮಕ್ಕಳನ್ನ ಏನು ಓದಿಸ್ಬೇಕು, ಯಾವ ಕೋರ್ಸ್ ಕೊಡಿಸ್ಬೇಕು, ಏನು ತಗೊಂಡ್ರೆ ಯಾವ್ದು ಕೊಡಿಸಿದ್ರೆ ನಮ್ಮ ಮಕ್ಕಳು ಓದ್ತಾರೆ, ಮುಂದಕ್ಕೆ ಅವ್ರ ಜೀವನಕ್ಕೆ ಬೇಗ ಸೆಟಲ್ ಆಗ್ತಾರೆ ಅನ್ನೋದನ್ನು ಯೋಚನೆ ಮಾಡಿ. ಏಕೆಂದರೆ ಕೆಲವು ಜನ ಬೇಗ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ, ಯೋಚನೆ ಮಾಡಿರ್ತಾರೆ, ಹಂಗೆ ನಡ್ಕೊಂಡು ಹೋಗಿರ್ತಾರೆ. ನಮ್ಮಂಥರ ಇದೀವಲ್ಲಿ ನೋಡಿ, ನಾವು 101 ಜನನ ಕೇಳೋದಾಗುತ್ತೆ, ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು ಹಿಂಗೆ ಮಾಡ್ತೀವಿ. ಫಸ್ಟು ನಿಮ್ಮ ಮಕ್ಕಳನ್ನೂ ಕೇಳಿ. ಒಂದು ಅವರು ಜೋಶಲ್ಲಿ ಹೇಳ್ತಾರೆ, ನನಗೆ ಪರ್ಸೆಂಟೇಜ್ ಬಂದಿದೆ ಅಥವಾ ನಾನು ಓದ್ತೀನಿ ಅನ್ನೋ ಜೋಶಲ್ಲಿ ನಾನು ಇದನ್ನೇ ತಾತೀನಿ ಅಂತಲೂ ಹೇಳ್ತಾರೆ. ಮುಂದೆ ಅವ್ರಿಗೆ ಕಷ್ಟವೂ ಆಗ್ಬೋದು. ಅಷ್ಟು ನಾಲೆಡ್ಜ್ ಇರೋಲ್ಲ ಮಕ್ಕಳಿಗೆ, ಈಗಷ್ಟೇ 10th ದಾಟಿದ್ದಾರೆ. ಫಸ್ಟು ನೀವು ಡಿಸೈಡ್ ತಗೊಳ್ಳಿ, ಮತ್ತು ನಿಮ್ಮ ಮಕ್ಕಳನ್ನೂ ಕೇಳಿ. ನೀವು ತಗೊಂಡು ನಿಮ್ಮಿಷ್ಟದಂತೆ ನೀವು ಓದಿಸ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಓದೋರವರು ಬರೆಯೋರವರು ಅಂತಂದಮೇಲೆ ಅವರಿಗೂ ಇಷ್ಟ ಇರಬೇಕು, ಕಷ್ಟದಿಂದ ಹೋಗಬಾರ್ದು ಮಕ್ಕಳು. ಯಾವುದಾದ್ರೂ ಅದ್ರ ಮೇಲೆ ಅವರಿಗೂ ಆಸಕ್ತಿ ಇರಬೇಕು, ಪ್ರೀತಿ ಇರಬೇಕು ಅಲ್ವಾ. ನಮ್ಮಿಷ್ಟದಂತೆ ನಮಗೆ ಬಲವಂತದಲ್ಲ ಮಕ್ಕಳು ಹೋಗಬಾರ್ದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮಕ್ಕಳಿಗೂ ಚೆನ್ನಾಗಿ ಕೇಳ್ಕೊಳ್ಳಿ. ಮುಂದೆ ಏನು ಓದಿಸ್ಬೇಕು, ಏನು ಮಾಡಿಸ್ಬೇಕು ಅಂತ ಫಸ್ಟು ನಿಮ್ಮ ಡಿಸಿಷನ್ನ ಹೇಳಿ. ಅದಕ್ಕೆ ಅವರು ಓಕೆ ಅಂತಂದರೆ ಓಕೆ, ಇಲ್ಲ ನಾನು ಇದನ್ನು ಮಾಡಬೇಕು, ನಾನು ಇದನ್ನು ಓದಬೇಕು ಅನ್ನೋದಿದ್ದರೆ ಅದಕ್ಕೆ ನೀವು ಸಪೋರ್ಟ್ ಮಾಡಿ, ಆಯಿತಾ. ಓದ್ತೀವಿ ಅಂತ ಅವರೇ ಮುಂದೆ ಹೋದ್ಮೇಲೆ ನಮ್ಮ ತಾಯಿ ತಂದೆಯರಿಗೆ ಏನಿದೆ, ಮಕ್ಕಳೇ ಇಷ್ಟಪಟ್ಟು ಓದ್ತೀವಿ ಅಂತ ಅಂದಮೇಲೆ ಇಷ್ಟೇ ಓದಿಸಿದ್ದೀವಿ ಅಂತ ಇನ್ನು ಮುಂದಕ್ಕೆ ಓದಿಸೋದೇ ಕಷ್ಟ ಆಗಲ್ಲ. ಹಾಗಾಗಿ ಹೇಳ್ತಿದ್ದೀನಿ. ಇನ್ನು ಕೆಲವು ಮಕ್ಕಳು ಕಡಿಮೆ ಮಾರ್ಕ್ಸ್ ಬಂದಿರ್ತವೆ ಅಥವಾ ಫೇಲ್ ಆಗಿರ್ತವೆ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಮುಖ ಹೆಂಗೆ ತೋರಿಸೋದು, ಇನ್ನೊಬ್ರಿಗೆ ಹೆಂಗೆ ಹೇಳೋದು ಅನ್ನೋದಕ್ಕೆ ನೀವೇನು ಕೆಟ್ಟ ಕೆಲಸ ಮಾಡಿರಲ್ಲ. ಇದು ಓದೋದ್ರಲ್ಲಿ ಅಂತಂದರೆ ಎಲ್ಲ ಮಕ್ಕಳಿಗೂ ಒಂದೇ ಥರ ತಲೆಯಲ್ಲಿ ಜ್ಞಾನ ಇರಲ್ಲ. ಕೆಲವು ಮಕ್ಕಳು ಮುಂದೆ ಹೋಗ್ತವೆ, ಕೆಲವು ಮಕ್ಕಳು ಹಿಂದೆ ಬರ್ತವೆ. ದಯವಿಟ್ಟು ನೀವು ಆ ಥರ ಕೆಟ್ಟ ಆಲೋಚನೆ ಇದ್ದರೆ ದಯವಿಟ್ಟು ತೆಗೆದಾಕಿ. ಈ ಸತಿ ಫೇಲ್ ಆದ್ರೂ ಕಟ್ಟಿ ಪಾಸ್ ಆಗೋಕ್ಕೂ ಕೂಡ ನಿಮಗೆ ಆಪ್ಷನ್ ಇರುತ್ತೆ. 1 ವರ್ಷ ಅಲ್ಲ ಅಂತ 2 ವರ್ಷ ಸಿಗುತ್ತೆ.